ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಗೊಳ್ಳಿ ಮೇಡಮ್, ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಕೊಡಿ, ನಾನು ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನೇ ಮಾಡ್ತೀನಿ. ಪರವಾಗಿಲ್ಲ, ನಾನು ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್, ಇವಾಗಲೇ ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಇನ್ನು ಮುಂದೆ ನಿಮ್ಮ ಕಾಲು ನೆಲಕ್ಕೂ ಇಡಕ್ಕೆ ಬಿಡಲ್ಲ ಅನಿಸುತ್ತೆ. ಈ ಥರ ಅದೃಷ್ಟ ಎಲ್ರಿಗೂ ಸಿಗಲ್ಲ, ನೀವು ತುಂಬ ಲಕ್ಕಿ. ಡೀಟೇಲ್ಸ್ ಎಲ್ಲ ಇದೆ, ತಗೊಳ್ಳಿ. ಲಾಸ್ಟ್ ಎಲ್ಲಿ ಟೆಸ್ಟ್ ಮಾಡಿಸಿದ್ದು, ರಿಪೋರ್ಟ್ಸ್ ಇದೆಯಾ? ಇದೆ, ನಾನು ಡಾಕ್ಟರ್ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ. ಒಳಗೆ ಹೋಗ್ಬೋದಾ? ನೀವು ಬನ್ನಿ ಸರ್, ಮಗು ಹೇಗಿದೆ ಅಂತ ನೋಡ್ಬೋದು. ಇಟ್ಸ್ ಓಕೆ. ಪರವಾಗಿಲ್ಲ, ಬನ್ನಿ ಸರ್. ಇಲ್ಲ ಪರವಾಗಿಲ್ಲ, ನಾನು ಒಬ್ಳೇ ಬರ್ತೀನಿ. ಕಣ, ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ನಿತ್ಯ ಹೊಟ್ಟೆಲಿರೋ ಮಗು ಹೇಗೆ ಬೆಳೀತಿದೆಯೋ ನಾವು ಬಚ್ಚಿಟ್ ಸತ್ಯ ಕೂಡ ಹಾಗೆ ಬೆಳೀತಿದೆ. ಹೆರಿಗೆ ನಾವು ಸಹಿಸ್ಕೊಳ್ಳಿ ಅಂತ ನಿತ್ಯ ಅವ್ರಿಗೆ ಸಮಾಧಾನ ಮಾಡ್ಬೋದು, ಆದರೆ ಸುಳ್ಳು ನಾನು ನಿಧಿಗೋಸ್ಕರ ಒಂದು ನಿರ್ಧಾರ ತಗೊಳ್ಳೇಬೇಕು. ನಿತ್ಯ ಅವ್ರ ಹೊರಗಡೆ ಬರ್ತಿದ್ದ ಹಾಗೆ ಮಗು ವಿಷಯ, ಮದುವೆ ವಿಷಯ ಎಲ್ಲ ನಿಧಿ ಹತ್ರ ಹೇಳಬೇಕು ಅನ್ನೋದನ್ನ ನಿತ್ಯ ಹತ್ರ ಒಪ್ಪಿಸ್ಬೇಕು. ಸತ್ಯ ಒಂದ್ಸಲ ನೋವು ಕೊಡ್ಬೋದು, ಆದರೆ ಸುಳ್ಳು ಪಾಪ ನಿಧಿಗೆ ದಿನ ನೋವು ಕೊಡ್ತಿದೆ. ಅವ್ರು ಯಾಕೆ ಸುಮ್ಮನೆ ಇದನ್ನೆಲ್ಲ ಅನುಭವಿಸ್ಬೇಕು? ಎಲ್ಲದಕ್ಕೂ ಇವತ್ತೇ ಫುಲ್ ಸ್ಟಾಪ್ ಇಟ್ಟು ನಿಧಿ ನಂಬಿಕೆ ನಾನು ಉಳಿಸ್ಕೊಳ್ಳೇಬೇಕು. ನಾನು ಹತ್ರ ಇದ್ದಷ್ಟು ಕರ್ಣ ಸರ್ಗೆ, ಅಜ್ಜಿ, ಅಕ್ಕ ಎಲ್ರಿಗೂ ತೊಂದರೆನೆ. ಇಡೀ ಮನೆ ವಾತಾವರಣ ಹಾಳಾಗೋ ಮೊದಲು ನಾನು ಇವರಿಂದ ದೂರ ಇರಬೇಕು. ಕೃಷ್ಣ, ನಿನ್ನ ಹತ್ರ ಪದೇ ಪದೇ ಅದೇ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ಕೆಲಸ ನನಗೆ ಸಿಗೋ ಹಾಗೆ ಮಾಡು. ದೇವ್ರೆ, ಸತ್ಯ ಹೇಳೋದಕ್ಕೆ ಹೇಗಾದ್ರೂ ಮಾಡಿ ಅವಕಾಶ ಮಾಡಿಕೊಡು. ಆರಾಮಾಗಿ ಉಸಿರಾಡಿ. ಏನಾಗಲ್ಲ, ರಿಲ್ಯಾಕ್ಸ್ ಆಗಿರಿ. ಹೆಣ್ಣಿನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಒಂದು ಹೊಸ ಅನುಭವ ಆಗ್ತಾನೆ ಇರುತ್ತೆ. ಆ ಎಲ್ಲ ಅನುಭವಗಳಿಗೆ ಸಾರ್ಥಕತೆ ಕೊಡೋದು ತಾಯ್ತನದ ಪಟ್ಟ. ಇದೇ ಹೆಣ್ಣು ಸಿಕ್ಕಿರೋ ಅದೃಷ್ಟ.